ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್ನ ಅತಿಥಿಗಳು ಗಿಲ್ಲಿ, ಕಾವ್ಯ, ರಕ್ಷಿತಾ ರಘು. ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಪದೇ ಪದೇ ಸದ್ದು ಮಾಡ್ತಾ ಇರುವಂತ ಹೆಸರು ಅಂದ್ರೆ ಅದು ಗಿಲ್ಲಿ, ಕಾವ್ಯ, ರಕ್ಷಿತಾ. ಗಿಲ್ಲಿನ ರಕ್ಷಿತಾ ಜಾಸ್ತಿ ಕೇರ್ ಮಾಡ್ತಾಳಾ, ಕಾವ್ಯ ಜಾಸ್ತಿ ಕೇರ್ ಮಾಡ್ತಾಳಾ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲದೆ ರಕ್ಷಿತಾ ಗಿಲ್ಲಿನ ನಾಮಿನೇಟ್ ಮಾಡಿದ್ದಾಗಿರಬಹುದು. ಗಿಲ್ಲಿ ಹಾಗೂ ರಕ್ಷಿತಾ ಫ್ಯಾನ್ಸ್ ನಡುವೆಯೂ ದೊಡ್ಡ ಫೈಟೇ ನಡೀತಾ ಇದೆ. ನಿಜವಾಗ್ಲೂ ರಕ್ಷಿತಾ ಗಿಲ್ಲಿನ ಹೇಟ್ ಮಾಡ್ತಾಳಾ, ಕಾವ್ಯ ಜಾಸ್ತಿ ಸಪೋರ್ಟ್ ಮಾಡ್ತಾಳಾ, ಅಥವಾ ರಕ್ಷಿತಾ ಗಿಲ್ಲಿ ಒಟ್ಟಿಗಿರೋಕೆ ಕಾವ್ಯ ಅಡ್ಡಾಗ್ತಾ ಇದ್ದಾಳಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ ರಕ್ಷಿತಾ ಟಾಸ್ಕ್ನಲ್ಲಿ ವಿನ್ ಆದಾಗ ಗಿಲ್ಲಿ ರಕ್ಷಿತಲನ್ನ ತಬ್ಕೊಂಡು ನನ್ನ ವಂಶದ ಕುಡಿ ಅಂತ ಖುಷಿ ಪಟ್ಟ. ಆವಾಗ ಕಾವ್ಯ ದೊಡ್ಡ ಕಣ್ಣು ಬಿಟ್ಟು ಗಿಲ್ಲಿ ಅಂತ ಕಿರುಚುತ್ತಾಳೆ. ಇವರ ನಡುವೆ ಏನಾಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ಸೆನ್ಸೇಷನಲ್ ನ್ಯೂಸ್ ಟೈಮ್ಗೆ ಸ್ವಾಗತ. ನೀವೇನಾದ್ರೂ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮೊದಲು ಗಿಲ್ಲಿ ರಕ್ಷಿತಾ ಜೋಡಿ ಹಾಗೂ ಕಾವ್ಯ ಗಿಲ್ಲಿ ಜೋಡಿ ಜನರು ಸಿಕ್ಕಾಪಟ್ಟೆ ಇಷ್ಟಪಡ್ತಾ ಇದ್ರು. ನಂತರ ಗಿಲ್ಲಿ ರಘು ರಕ್ಷಿತಾ ಫ್ರೆಂಡ್ಶಿಪ್ ಅನ್ನು ನೋಡಿ ಜನರು ಕುಣಿದಾಡೋಕೆ ಶುರು ಮಾಡಿದ್ರು. ಆಮೇಲೆ ಎಲ್ಲರ ನಡುವೆ ಭಿನ್ನಾಭಿಪ್ರಾಯ ಬಂತು. ರಕ್ಷಿತಾ ನಾಮಿನೇಷನ್ ವೇಳೆ ಗಿಲ್ಲಿ ರಘುನನ್ನ ನಾಮಿನೇಟ್ ಮಾಡಿದ್ದಾಗಿರ್ಬೋದು, ರಘು ಬಳಿ ಗಿಲ್ಲಿ ಸ್ವಲ್ಪ ಚಪಾತಿ ಕೊಡುವೆಂದಾಗ ಕೊಡದೇ ಇದ್ದು ನಂತರ ರಾಶಿಕಾ ಬಂದಾಗ ಕೊಟ್ಟಿದ್ದಾಗಿರ್ಬೋದು. ಸಾಕಷ್ಟು ವೈಮನಸ್ಸುಗಳು ಇವರ ನಡುವೆ ಮೂಡಿತ್ತು. ನೀವು ಗಮನಿಸಿರ್ಬೋದು, ರಕ್ಷಿತಾ ಟಾಸ್ಕ್ ಅಂತ ಬಂದ್ರೆ, ನಾಮಿನೇಷನ್ ಅಂತ ಬಂದ್ರೆ ಇವರು ಫ್ರೆಂಡು ಅವರು ಶತ್ರು ಅಂತ ಆಕೆ ಇದು ಯಾವುದನ್ನು ಕೂಡ ನೋಡಲ್ಲ. ನೀವೇ ನೋಡಿರ್ಬೋದು, ರಕ್ಷಿತಾ ಹಾಗೂ ರಾಶಿಕಾಗೆ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಇತ್ತು. ಅವರಿಬ್ಬರಿಗೂ ಒಂದು ಚೂರು ಆಗ್ತಾನೆ ಇರಲಿಲ್ಲ. ಮನೆಯಿಂದ ಹೊರಗೆ ಹೋದ ಮೇಲೆ ರಕ್ಷಿತಾನ ಶತ್ರು ಮಾತನಾಡಿಸೋಲ್ಲ ಅಂತ ರಾಶಿಕಾ ಹೇಳಿದ್ಲು. ಆದ್ರೆ ರಿಷಿ ಹಾಗೂ ರಾಶಿಕಾ ನಡುವೆ ಟಾಸ್ಕ್ ವಿಷಯದಲ್ಲಿ ದೊಡ್ಡದಾದ ಜಗಳ ಆಗುತ್ತೆ. ಆಗ ರಾಶಿಕಾ ಕೋಪದಿಂದ ಅಲ್ಲಿಂದ ಎದ್ದು ಹೋಗಿ ಬೇರೆ ಕಡೆ ಕುಳಿತುಕೊಳ್ತಾರೆ. ಆ ಸಮಯದಲ್ಲಿ ರಕ್ಷಿತಾ ರಾಶಿಕಾಗೆ ಸಮಾಧಾನ ಮಾಡಿ ಅವಳ ಪರವಾಗಿ ನಿಂತುಕೊಳ್ತಾಳೆ. ಇನ್ನು ಅಶ್ವಿನಿ ಗೌಡ ಜಾನ್ವಿ ವಿಷಯದಲ್ಲೂ ಕೂಡ ಹಾಗೆ. ಅವರ ಮೇಲೆ ಎಷ್ಟೇ ಸಿಟ್ಟಿದ್ರೂ ಅವರು ಸರಿ ಅನ್ಸಿದಾಗ ಸರಿ ಅಂತ ಹೇಳ್ತಾಳೆ, ತಪ್ಪು ಅನ್ಸಿದಾಗ ಅವರು ತಪ್ಪೇ ಅಂತಾನೆ ಹೇಳ್ತಾಳೆ. ಆದ್ರೆ ಗಿಲ್ಲಿ ಕಾವ್ಯ ರಕ್ಷಿತಾ ವಿಷಯಕ್ಕೆ ಬಂದ್ರೆ ನೀವೊಂದು ಗಮನಿಸಿರ್ಬೋದು, ಟಾಸ್ಕ್ ವಿಷಯದಲ್ಲಿ ಗಿಲ್ಲಿ ರಕ್ಷಿತಾ ನಡುವೆ ಎಷ್ಟೇ ವೈಮನಸ್ಸು ಮೂಡಿದ್ರು, ಏನಾದ್ರೂ ಹಸಿವಾಗ್ತಾ ಇದೆ, ಏನಾದ್ರೂ ತಿನ್ನೋಕೆ ಬೇಕು ಅಂತ ಅನ್ಸಿದಾಗ ಆತ ಕಾವ್ಯನ ಯಾವತ್ತೂ ಕರೆಯೋದಿಲ್ಲ. ಅವನಿಗೆ ಗೊತ್ತು ಅವಳು ಮಾಡಿ ಕೊಡಲ್ಲ ಅಂತ. ಅವನು ಯಾವತ್ತೂ ಕೂಡ ರಕ್ಷಿತಾನೇ ಕರೆಯೋದು. ರಕ್ಷಿತಾಳೆ ಎಷ್ಟೋ ಬಾರಿ ಗಿಲ್ಲಿಗೆ ಊಟ ಹಾಕೊಂಡು ತೆಗೆದುಕೊಂಡೋಗಿ ಕೊಡುವುದಿರ್ಬೋದು, ಅವನ ಬಟ್ಟೆಯನ್ನ ಮಡಚಿ ಇಡುವುದಿರಬಹುದು, ಅವನಿಗೆ ಅಡುಗೆ ಮನೆಯಲ್ಲಿ ಕೆಲಸಕ್ಕೆ ಸಹಾಯ ಮಾಡುವುದಿರ್ಬೋದು, ಎಲ್ಲವನ್ನ ಆಕೆ ಮಾಡ್ತಾಳೆ. ಕಾವ್ಯ ಮಾತಿನಲ್ಲಿ ಮಾತ್ರ ಜೊತೆ ಇರ್ತಾಳೆ. ಆದ್ರೆ ಗಿಲ್ಲಿಗೆ ಹಸಿವಾದ್ರೆ, ಏನಾದ್ರೂ ತಿನ್ನೋಕೆ ಬೇಕಾನಿಸಿದರೆ ಅಥವಾ ಏನೇ ಸಹಾಯ ಆಗಬೇಕಿದ್ರೆ ಆತನ ಬಾಯಲ್ಲಿ ಬರುವ ಒಂದೇ ಒಂದು ಹೆಸರು, ಅದು ರಕ್ಷಿತಾ. ಆದರೆ ನಾವು ಗಮನಿಸಿದರೆ ರಕ್ಷಿತಾ ಟಾಸ್ಕ್ ವಿಷಯ ಬಂದಾಗ, ನಾಮಿನೇಷನ್ ವಿಷಯ ಬಂದಾಗ ಕೆಲವೊಮ್ಮೆ ಗಿಲ್ಲಿಯನ್ನ ವಿರೋಧಿಸಿ ಬರು, ಅದು ಮುಗಿದಾದ್ಮೇಲೆ ಅವಳು ಗಿಲ್ಲಿಯ ಪರವಾಗಿ ನಿಲ್ತಾಳೆ. ಎಷ್ಟೋ ಬಾರಿ ರಕ್ಷಿತಾ ಹತ್ರ ಬಂದು ಸಮಾಧಾನ ಮಾಡಕ್ಕೆ ಬಂದಾಗ ಗಿಲ್ಲಿ ಹೋಗಾಚೆ ತೆಗೆದು ಬಿಡ್ತೇನೆ ಅಂತ ಕೋಪದಿಂದ ಬೈದಿದ್ದಾನೆ. ಆದ್ರೂ ಕೂಡ ಆಕೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ದೆ ಕ್ಯಾಪ್ಟನ್ಸಿ ವಿಷಯದಲ್ಲೂ ಗಿಲ್ಲಿನ ಆಗಬೇಕು ಅಂತ ಆಕೆ ಬಯಸ್ತಾಳೆ. ಆಕೆ ಅದನ್ನ ಬರೀ ಆಟ ಅಂತ ಆಡ್ತಾಳೆ. ಆಕೆಯ ಕೋಪ ತಾಪ ಎಲ್ಲ ಕೂಡ ಆಟ ಇರುವವರೆಗೆ ಮಾತ್ರ. ಅದಾದ ಮೇಲೆ ಫ್ರೆಶ್ ಆಗಿ ಇರಬೇಕು, ಅದೇ ದ್ವೇಷವನ್ನ ಎಳ್ಕೊಂಡು ಹೋಗುವುದಲ್ಲ ಅಂತ ಆಕೆ ಹೇಳ್ತಾಳೆ. ಇನ್ನು ಗಿಲ್ಲಿ ಫ್ಯಾನ್ಸ್ ರಕ್ಷಿತಾ ಕಿರಿಕಿರಿ ಅಂತಾರೆ, ರಕ್ಷಿತಾ ಫ್ಯಾನ್ಸ್ ಗಿಲ್ಲಿ ಕಿರಿಕಿರಿ ಅಂತಾರೆ. ನಿಜವಾಗಿ ಹೇಳಬೇಕು ಅಂತಂದ್ರೆ ಇವರಿಬ್ಬರನ್ನು ಒಂದೇ ತಕ್ಕಡಿಗೆ ಹಾಕಿದ್ರೆ ಒಂದೇ ತೂಕ ಬರ್ತಾರೆ. ಇಬ್ರು ಕೂಡ ಒಮ್ಮೊಮ್ಮೆ ಅತಿರೇಕವಾಗಿ ಆಡ್ತಾರೆ, ಇನ್ನೊಮ್ಮೆ ನಾರ್ಮಲ್ ಆಗಿರ್ತಾರೆ. ಒಮ್ಮೊಮ್ಮೆ ತುಂಬಾ ಇಷ್ಟ ಆಗ್ತಾರೆ, ಇನ್ನೊಮ್ಮೆ ತುಂಬಾ ಕಿರಿಕಿರಿ ಅನಿಸ್ತಾರೆ. ಆಮೇಲೆ ಅವರಿಬ್ರು ಒಬ್ರಿಗೊಬ್ರು ಕಾಲೆಳ್ಕೊಂಡು ಒಟ್ಟಿಗೆ ಇರ್ತಾರೆ. ಅಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಂಥದ್ದೇ ಮನಸ್ತಾಪ ಆದ್ರೂ ಕೂಡ ರಕ್ಷಿತಾಗೆ ಗಿಲ್ಲಿ ಮೇಲೆ, ಗಿಲ್ಲಿಗೆ ರಕ್ಷಿತಾ ಮೇಲೆ ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ವೀಕ್ಷಕರಾಗಿ ನಾವು ನೋಡಬಹುದು. ಇದೊಂದು ಆಟ ತರನೇ ತಗೊಂಡ್ರೆ ಒಳ್ಳೆದಲ್ವಾ ಅನ್ನೋದೇ ನಮ್ಮ ಪ್ರಶ್ನೆ. ಉಳಿದದ್ದನ್ನ ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟದ್ದು. ಓಕೆ, ಇದು ಇವತ್ತಿನ ಸೆನ್ಸೇಷನಲ್ ನ್ಯೂಸ್ ಟೈಮ್. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀವಿ. ಅಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.